ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಂಗಲ್ ಸಾಂಗ್ ಲಾಂಚ್ ಆಗಲಿ. ಅದೇ ರೂಟನ್ನು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿರುವಂಥ ನಮ್ಮ ಹುಡುಗರು ಫಾಲೋ ಮಾಡ್ತಾ ಇದ್ದಾರೆ. ರಾಘವೇಂದ್ರ ನನ್ನ ಜೊತೆ ಕೋ ಡೈರೆಕ್ಟ್ರಾಗಿ 2-3 ಸಿನಿಮಾಗಳಿಗೆ ಕೆಲಸ ಮಾಡಿದರು. ತುಂಬ ಟ್ಯಾಲೆಂಟೆಡ್ ಹುಡುಗ. ಹೊಸಬರಿಗೆ ಗೊತ್ತೇ ಇದೆ, ಎಲ್ರಿಗೂ ಮೀಡಿಯಾದವ್ರಿಗೂ ಗೊತ್ತಿರುತ್ತೆ. ಅಷ್ಟು ಸುಲಭ ಅಲ್ಲ ಇವಾಗ, ಅದರಲ್ಲೂ ಪೋಸ್ಟ್ ಕೋವಿಡ್ಡು ಒಬ್ಬ ಹೊಸ ಡೈರೆಕ್ಟರ್ ಆಗೋದು, ಒಬ್ಬ ಹೊಸ ಹೀರೋ ಆಗೋದು, ಮತ್ತು ಇದೆಲ್ಲ ಆಗಿ ಅವ್ರು ಗೆಲ್ಲೋದು ತುಂಬ ದೊಡ್ಡ ಸವಾಲಿನ ಕೆಲಸ ಆಗ್ಬಿಟ್ಟಿದೆ ಪೋಸ್ಟ್ ಕೋವಿಡ್ಡು. ಸೊ ಇಂಥ ಒಂದು ಚಾಲೆಂಜಿಂಗ್ ಸಿಚುವೇಷನಲ್ಲೇ ನಮ್ಮ ಹುಡುಗರ ಟೀಮು ಈ ಆಪರೇಷನ್ ಲಂಡನ್ ಕೆಫೆ ಚಿಕ್ಕದಾಗಿ ಅದನ್ನು OLC ಮಾಡಿದ್ದಾರೆ. ಸೊ ಆ ಸಿನಿಮಾದ ಮುಖಾಂತರ ಬರ್ತಾ ಇದ್ದಾರೆ. ತುಂಬ ಇಷ್ಟೊತ್ತು ಟ್ರೈಲರು, ಸಾಂಗ್ಸು ಎಲ್ಲ ನೋಡಿದ್ರೆ ಮೇಕಿಂಗ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಪಾಪ ತುಂಬ ಒದಾಡಿದ್ದಾರೆ, 1-2 ವರ್ಷದಿಂದ ಮಾಡಿದ್ದಾರೆ. ಬಟ್ ಅವ್ರ ಶ್ರಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ತುಂಬ ಒಂದು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾ ಮತ್ತು ತುಂಬ ಇಂಟೆನ್ಸ್ ಆಗಿರೋಂಥ ಒಂದು ಸ್ಟೋರಿ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನನಗಂತೂ ಕತೆ ಗೊತ್ತಿಲ್ಲ ಇನ್ನೂ. ನಾನು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ ಕಥೆನ ಅಂತ. ನಿಮ್ಮ ಕಥೆನ ನೀವು ಹೇಳಿ, ನಮ್ಮ ಹತ್ರ ಬಂದು ಹೇಳ್ಬೇಡಿ. ಜನಕ್ಕೆ ಹೆಂಗೆ ಕನ್ವಿನ್ಸ್ ಆಗುತ್ತೆ ಹಂಗೆ ನೀವು ಹೇಳಿ. ನಮ್ಮ ಹತ್ರ ಬಂದರೆ ನಾವೇನೇ ಹೇಳೋದು, ಕನ್ಫ್ಯೂಸ್ ಆಗೋದು ಅದೆಲ್ಲ ಇರುತ್ತೆ. ಸೊ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ಸಿನಿಮಾಗಳನ್ನು ನೀವು ಮಾಡಿ ಗೆಲ್ಲಿ ಅಂತ ಅಷ್ಟೇ ಹೇಳೋದು. ಹೀರೋ ಆಗಿ ಮಾಡಿರುವಂಥ ಕವೀಶು ನಮ್ಮ ಹುಡುಗನೇ. ಅವನು ಕೂಡ ನಮ್ಮ ಸಿನಿಮಾದಲ್ಲಿ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದು ಆಮೇಲೆ ಹೀರೋ ಆಗಿರೋದು. ವೆರಿ ಗುಡ್ ಜರ್ನಿ. 2ನೇ ಸಿನಿಮಾ ಕವೀಶ್ಗೆ. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ನಾವು ಸ್ಟೋರಿನೂ ಕವೀಶ್ದೆ. ಹೌದು, ಅವನು ಸ್ಟೋರಿ ರೈಟ್ರು, ಅವನು ಡೈರೆಕ್ಟ್ರೇ. ಇದಕ್ಕೆ ಮುಂಚೆ ಒಂದು ಫಿಲ್ಮ್ ಆಲ್ರೆಡಿ ಡೈರೆಕ್ಷನ್ ಆತನೇ ಮಾಡಿದ್ದ. 2ನೇ ಸಿನಿಮಾ ರಾಘವೇಂದ್ರ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾನೆ. ಸೊ ಹೊಸಬರ ತಂಡ ತುಂಬ ಶ್ರಮ ಹಾಕಿದ್ದಾರೆ. ನಿಮ್ಮ ಮೀಡಿಯಾದವರ ಸಪೋರ್ಟ್ ಇರಲಿ. ನಿಮ್ಮ ಮುಖಾಂತರನೇ ಅವರು ಪ್ರೇಕ್ಷಕರನ್ನ ತಲುಪೋಕ್ಕಾಗೋದು. ಸೊ ಈ ಸಿನಿಮಾ ಗೆಲ್ಲಲಿ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮೇಘಾ ಶೆಟ್ಟಿನೂ ಆ್ಯಕ್ಚುಲಿ ಈ ಸಿನಿಮಾಗೆ ನಾನೇ ರೆಫರ್ ಮಾಡಿದ್ದು. ಅವ್ರು ಹೀರೋಯಿನ್ ಹುಡುಗಾಟದಲ್ಲಿದ್ದಾಗ ಆ್ಯಕ್ಚುಲಿ ಮೇಘಾ ನನ್ನ ಸಿನಿಮಾ ಮುಖಾಂತರ ಹೀರೋಯಿನಾಗಿ ಲಾಂಚ್ ಆಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಕೆಲವೊಂದು ಕಾರಣಗಳಿಂದ ಆಗಲಿಲ್ಲ. ಡೇಟ್ಗಳ ಸಮಸ್ಯೆ ಮತ್ತು ಇನ್ನೂ ಸೀರಿಯಲ್ ಅದೆಲ್ಲ ಮಾಡ್ತಾ ಇರೋದ್ರಿಂದ ನಾನು ಮುಂದೆ ಯಾವಾಗಾರು ವರ್ಕ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಮ್ಮದೇ ತಂಡದ ಸಿನಿಮಾ ಇದು ಆ್ಯಕ್ಚುಲಿ. ಅಂದರೆ ನನ್ನದೇ ಸಿನಿಮಾ ಇದ್ದಂಗೆ ಲೆಕ್ಕ ಇದು. ಡೈರೆಕ್ಟರ್ ನಮ್ಮವರು, ಹೀರೋ ನಮ್ಮವನು, ಪ್ರೊಡ್ಯೂಸರ್ಸು ಎಲ್ಲ ಆಲ್ಮೋಸ್ಟ್ ಫ್ರೆಂಡ್ಸೇ, ಪರಿಚಯ ಆಗಿರೋರು ಆಲ್ರೆಡಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ಸಿನಿಮಾ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಸರ್, ವಿಶೇಷ ಅಂದರೆ ನಿಮ್ಮ ಪ್ರತಿ ಸಿನಿಮಾದಲ್ಲೂ ಅಲ್ಲೇ ಮೀಟ್ ಮಾಡಿದೆ. ಟ್ರೈಲರಲ್ಲಿ ಅಲ್ಲೆಲ್ಲ ನೋಡಿದಾಗಲೇ ಆಕೆ ಥಿಯೇಟರ್ ಆರ್ಟಿಸ್ಟ್ ಅನಿಸುತ್ತಲ್ವಾ? ಹೌದಾ? ಓಕೆ. ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾದಲ್ಲಿರುವಂಥ ನಟಿ. ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಅನಿಸುತ್ತೆ ವಿಜುವಲ್ಸ್ ಎಲ್ಲ ನೋಡಿದ್ರೆ. ಸೊ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರು ಆ ಪಾತ್ರ ಎಷ್ಟು ದೊಡ್ಡದಿದೆ ಏನೋ ನಮ್ಗೆ ಗೊತ್ತಿಲ್ಲ, ಡೈರೆಕ್ಟ್ರಿಗೆ ಹೀರೋಗೆ ಗೊತ್ತು. ಬಟ್ ಶಿ ಈಸ್ ಲುಕಿಂಗ್ ಗುಡ್. ಯು ಆರ್ ಲುಕಿಂಗ್ ಗುಡ್ ಆನ್ ಸ್ಕ್ರೀನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾವು 28ಕ್ಕೆ ಥಿಯೇಟ್ರಲ್ಲಿ ಇರ್ತಾ ಇದ್ದೀವಿ ಅನ್ನೋದೇ ನನಗೆ ದೊಡ್ಡ ವಿಚಾರ. ಆ್ಯಂಡ್ ಇದು ನನ್ನ ಮೊದಲೇ ಸಿನಿಮಾ ಕೂಡ. ಆ್ಯಂಡ್ ನನ್ನ ನಂತರದ ಟೈಮ್ಸ್ ಎಸ್ಪೆಷಲಿ ನನ್ನ ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಆರ್ಟಿಸ್ಟ್ ಎಲ್ರಿಗೂ ಸಹ, ಎಸ್ಪೆಷಲಿ ನಮ್ಮ ಕ್ಯಾಮ್ರಾಮೆನ್ನು, ನೀವೆಲ್ಲರೂ ಹೇಳಿದಾಗೆ ತುಂಬ ಚೆನ್ನಾಗಿ ಎಲ್ಲರೂ ತೋರಿಸಿದ್ದಾರೆ. ಎಸ್ಪೆಷಲಿ ಏನವರು ಎಂಟೈರ್ ಸಿನಿಮಾದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ನೇಚರ್ ಆಗಲಿ ಎಲ್ಲ ವಿಚಾರದಲ್ಲಿ ಇಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅದು ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿದ್ದಾರೆ ನಮ್ಮ ಆರ್ಟ್ ಡೈರೆಕ್ಟ್ರು ಕೂಡ. ಸೊ ಅವ್ರ ಶ್ರಮ ಕೂಡ ಅದ್ಭುತವಾದ್ದು. ಆ್ಯಂಡ್ ನಾಟ್ ಓನ್ಲಿ ಇವರಷ್ಟೇ ಅಲ್ಲ, ಎಂಟೈರ್ ನನ್ನ ಟೀಮು ಎಲ್ಲರೂ ಹೆಸರುಗಳು ಹೇಳೋಕ್ಕಾಗ್ತಾ ಇಲ್ಲ, ಕೆಲವೊಂದು ಮರ್ತು ಬಿಟ್ಟಿದ್ದೀನಿ, ಲಾಂಗ್ ಜರ್ನಿ ಅಲ್ವಾ. ಸೊ ಹೆಸರು ಮರ್ತು ಹೋಗಿದ್ದೀನಿ, ಬಟ್ ಎಲ್ಲರೂ ನೆನಪಿದ್ದಾರೆ ನನ್ನಲ್ಲಿ. ಸೊ ಐ ಆಮ್ ಥ್ಯಾಂಕ್ಫುಲ್. ಆ್ಯಂಡ್ ಎಸ್ಪೆಷಲಿ ಆರ್ಟಿಸ್ಟ್ ಆಗಿ ಮೇಘಾ ಶೆಟ್ಟಿ ಅವರು ಸಹ ನೋಡಿದ್ದೀರಾ, ಅವರ ಪರ್ಫಾರ್ಮೆನ್ಸ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಹ್ಯಾಡ್ ಮಾಡಿದ್ದಾರೆ ಅಂದ್ಕೊಂಡು. ಸೊ ಅವರ ಕೋಆಪ್ರೇಷನ್ ಕೂಡ ಈ ಸಿನಿಮಾಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶಿವಾನಿ, ಸೊ ಅವರು ಮರಾಠಿ ಆರ್ಟಿಸ್ಟೇ ಆಗಿದ್ರು ಸಹ ನಮ್ಮ ಜೊತೆ ನಮ್ಮವರಾಗಿ ಇದ್ದುಕೊಂಡು ನಮ್ಮ ಸಿನಿಮಾನ ಎಷ್ಟು ಪ್ರೆಸೆಂಟ್ ಮಾಡೋದಕ್ಕೆ ನಮಗೆ ಆ್ಯಸ್ ಎ ಡೈರೆಕ್ಟ್ರಾಗಿ ನನಗೆ ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಕವೀಶ್. ಯಾಕಂದರೆ ಈ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದೀನಿ ಅಂದರೆ ಸೊ ಅದಕ್ಕೆ ಕಾರಣ ಕವೀಶ್. ಬಿಕಾಸ್ ಇದು ಕಥೆ ಎಲ್ಲ ಆಲ್ಮೋಸ್ಟ್ ಹಿಂದೆ ಹೇಳಿದ್ದೀನಿ, ಮತ್ತು ಇದು ಹೇಳೋ ಸಮಯ ಅಲ್ಲ. ಈಗ ಏನಿದ್ರು ಮಾತು ಮುಗಿಸೋ ಸಮಯ, ಸಿನಿಮಾ ತೋರಿಸೋ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಐ ಮೀನ್ ಟೈಟ್ಲ್ ಏನು ಚೇಂಜ್ ಮಾಡೋದು ಅಂತ OLC ಮಾಡಿರೋ ಶಾರ್ಟಾಗಿ
ಮಾತಾಡಿ ಮಾತಾಡಿ. ಅಲ್ಲ ಅವ್ರು ಏನೋ ಒಂದು ಶೆಡ್ಯೂಲ್ ಹಾಕೊಂಡಿದಾರಲ್ಲ, ಸೊ ಐ ನಾಟ್ ಬ್ರೇಕಿಂಗ್ ಏನೋ ಅನ್ಕೊಂಡು ಅಷ್ಟೇ. ಹಂಗೆ ಕೇಳ್ಬಿಡೋದು. ಇಲ್ಲ, ಟೈಟು ಚೇಂಜ್ ಮಾಡೋ ಉದ್ದೇಶ ಇರಲಿಲ್ಲ. ಎಸ್ಪೆಷಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ತುಂಬ ಉದ್ದ ಇತ್ತು. ತುಂಬ ಜನಕ್ಕೆ ಅದನ್ನು ಹೇಳೋದು ತುಂಬ ಉದ್ದ ಇದೆ ನಿಮ್ಮ ಟೈಟ್ಲ್ ಹೆಸರು, ಸಿನಿಮಾ ಹೆಸರು ಅಂತ ಇದ್ದು. ಬಟ್ ಆಲ್ರೆಡಿ ನಾವು ಆ ಟೈಟಲ್ನ ಪ್ರೆಸೆಂಟ್ ಮಾಡಿರೋ ಕಾರಣಕ್ಕೆ ಸೊ ಚೇಂಜ್ ಮಾಡೋ ಬಗ್ಗೆ ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ಹೀಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಎಸ್ಪೆಷಲಿ ಕಥೆನ ಬರೆದವರು ಕವಿ ಶೆಟ್ಟಿ ಅವರು. ಸೊ ಅವ್ರ ಜೊತೆ ಹೀಗೆ ಡಿಸ್ಕಸ್ ಮಾಡಿದವಾಗ ಒಂದು ಸಿಂಪಲ್ ಐಡಿಯಾ ಹೇಳಿದ್ರು, ಸರ್ ಏನೂ ಬೇಡ, ಸೊ OILC ಅಂತ ಸಿಂಪಲ್ ಆಗಿ ಇಟ್ಬಿಡೋಣ, ಸೊ ಎಲ್ರಿಗೂ ಅದು ಅರ್ಥ ಆಗುತ್ತೆ. ಆ್ಯಂಡ್ ಅದ್ರ ಕೆಳಗಡೆ ನಾವು ಏನು ಹೇಳಕ್ಕೆ ಹೋಗ್ತಾ ಇದ್ವಿ, ಆಪರೇಷನ್ ಲಂಡನ್ ಕೆಫೆ ಅಂತ ಕ್ಯಾಪ್ಷನ್ ಹಾಕ್ಕೊಳ್ಳೋಣ ಅಂತ ಅಂತು. ಸೊ ಅದು ಒಂಥರ ಕ್ಯೂರಿಯಾಸಿಟಿನೂ ಹುಡ್ಸುತ್ತೆ. OILC ಅಂದ್ರೆ ಏನಪ್ಪ ಇದು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಹುಡ್ಸುತ್ತೆ. ಆ್ಯಂಡ್ ಸಿನಿಮಾ ಅಲ್ಲ, OILC ಮಾತ್ರ ಯಾವುದು OILC ಇದೆ ಕೆಳಗಡೆ ನೋಡಿ, ಕ್ಯಾಪ್ಷನ್ ಆಪರೇಷನ್ ಲಂಡನ್ ಕೆಫೆ ಅಂತಾನೆ ಹಾಕಿದ್ವಿ. ಫುಲ್ ಫಾರ್ಮ್ ಹಾಕಿದ್ದೀರಾ? ಸಿನಿಮಾ ಸಬ್ಜೆಕ್ಟ್ ಜೋರಾಗಿದೆ, ಅದೇ ಚೆನ್ನಾಗಿತ್ತು, ಹಳೆ ಹೆಸರು ಚೆನ್ನಾಗಿತ್ತು. ಯಾಕೆ ಆಪರೇಷನ್ ಏನೇನೋ ಬಂದ್ಬಿಟ್ಟಿದೆ. ಆಪರೇಷನ್ ಡೈಮಂಡ್ ರಾಕೆಟ್ ರಾಜ್ಕುಮಾರ್. ಕರೆಕ್ಟು, ನಿಮಗೆ OILC LOC ಆ ಥರದ್ದೊಂದು. ಹೌದು, ಖಂಡಿತ. ಥ್ಯಾಂಕ್ ಯು ನಿಮ್ಮ ಇದಕ್ಕೆ. ಬಟ್ ಈಗ ಅದಾಯಿತು, ಸೊ ಮುಂದೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ನಕ್ಸಲಿಸಮ್ ಎಲ್ಲ ಮುಗ್ದೋಗಿರೋ ಕಾಲ. ಹೌದು. ಕರ್ನಾಟಕದಲ್ಲಿ ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ನಕ್ಸಲಿಸಮ್ ಮುಗ್ದ ಅಧ್ಯಾಯ. ಯಾಕಂದ್ರೆ ಇರೋವರೆಲ್ಲ ಶರಣಾಗತಿ ಆಗ್ಬೋದು. ನೀವು ನಕ್ಸಲಿಸಮ್ ಅಂದ್ರೆ ಯಾವ ಕಾಲಘಟ್ಟ ಸರ್? ಇದು ಫಿಕ್ಷನ್ ಫಸ್ಟ್ ಆಫ್ ಆಲ್. ಯಾವ ಕಾಲಘಟ್ಟದ್ದು ಅಥವಾ ಯಾವುದು ರಿಯಲ್ ಕ್ಯಾರೆಕ್ಟರ್ ಬೇಕು. ಮಹೇಂದ್ರ ಶೆಟ್ಟಿ, ನಿತೇಶ್ ಶೆಟ್ಟಿ ಜಡ್ಡಾಡಿ, ಹಾಗೆ ರಮೇಶ್ ಕೊಠಾರಿ ಸರ್, ರಮೇಶ್ ಪೂಜಾರಿ ಸರ್, ಹಾಗೆ ಸುರೇಶ್ ಕೊಠಾರಿ ಸರ್, ಪ್ರತಿಯೊಬ್ಬರು ಕೂಡ. ಯಾಕಂತ ಹೇಳಿದ್ರೆ ನಮ್ಮ ಇಷ್ಟು ದೊಡ್ಡ ಒಂದು ಬಜೆಟ್ ಮೂವಿ ಮಾಡುವಾಗ ಎಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ನಾ ಹೇಳಿದ್ದೆ ಫಸ್ಟ್ ಆಫ್ ಆಲ್ ಯಾವುದು ಸರ್ ಕಾಂಪ್ರಮೈಸ್ ಆಗ್ಲಿಕ್ಕೆ ಬಿಡಲಿಲ್ಲ ಅಂತೇಳಿ. ಆ ಟೈಮಲ್ಲಿ ನಮ್ಮ ಜೊತೆಗೆ ನಿಂತವರು ಎಲ್ಲ ಕೋ ಪ್ರೊಡ್ಯೂಸರ್ಸ್ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಜೊತೆಗೆ ನಿಂತಿದ್ದಾರೆ. ಒಂದು ಒಳ್ಳೆ ಕಂಟೆಂಟನ್ನು ಕೊಟ್ಟಿದ್ದೇವೆ ಅನ್ನೋ ಒಂದು ಖುಷಿ ಇದೆ. ಹಾಗೆ ಈ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು, ಇಷ್ಟು ದಿವಸ ನೀವು ನಮಗೆ ನಿಮ್ಮ ಸಹಕಾರದಿಂದನೇ ಈ ಒಂದು ಪ್ರತಿಯೊಂದು ಸ್ಟೇಜಲ್ಲೂ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಿ. ಮುಂದೆ ಕೂಡ ಅದೇ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಲಾಂಗ್ ಡ್ಯೂರೇಷನ್ ಆಗಿದ್ದರಿಂದ ಬಜೆಟ್ ಎಷ್ಟು ಜಾಸ್ತಿ ಆಯಿತು? ಬಜೆಟ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ನಾವು ಎಣಿಸ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸೋ. ಶುಭಾಶಯ ಹೇಳೋ ಟೈಮಿಗೆ ಆಲ್ರೆಡಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲೂ ಮಾತಾಡಿದ್ವಿ. ಸೊ ಇದೊಂದು ಪ್ರಯತ್ನ ಪ್ಲಸ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲ ಟೀಮು. ಸೊ ಎಸ್ಪೆಷಲಿ ಮೇಘಾ ಶೆಟ್ಟಿನೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಡೈರೆಕ್ಟರ್ಸ್. ಆ್ಯಂಡ್ ಕವಿ ಶೆಟ್ಟಿ ಇಸ್ ಅ ರಗಡ್ ಲುಕ್ ಆ್ಯಂಡ್ ಎಸ್ಪೆಷಲಿ ಹಾಲಿವುಡ್ ಇರೋ ಥರ ಫೀಲ್ ಇದೆ ಅಂತ. ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್. ಆ್ಯಂಡ್ ಶಿವಾನಿ ಅವರು ನ್ಯಾಷನಲ್ ಅವಾರ್ಡ್ ಇನ್ ಮರಾಠಿ. ಸೊ ಕನ್ನಡದಲ್ಲಿ ಬಂದು ಎಕ್ಸೆಪ್ಟ್ ಮಾಡಿ ಕನ್ನಡತನವನ್ನು ಅವ್ರು ತಗೊಂಡು ಆ ಕಲ್ಚರ್ಗೆ ಸೆಟ್ ಆಗಿ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಇವತ್ತು ಶಿ ಲುಕ್ಸ್ ವೆರಿ ಪ್ರಿಟಿ, ಬಟ್ ಅವ್ರು ತುಂಬ ಲಗಡಾಗಿ ತೋರಿಸ್ಬಿಟ್ಟಿದ್ದಾರೆ. ಬಟ್ ಸೀರಿಯಸ್ಲಿ ಆ್ಯಕ್ಟಿಂಗ್ ವೈಸ್ ನಮ್ಮ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿಮ್ಮ ಲಾಸ್ಟಲ್ಲಿ ಕೆಲವೊಂದು ಪ್ರಶ್ನೆಗಳು ಬಿಟ್ಟು ಹೋಗ್ತದೆ ಮೂವಿ. ಸೊ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ವೆರಿ ಇಂಟ್ರೆಸ್ಟಿಂಗ್ ಲಾಸ್ಟಲ್ಲಿ, ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ. ಸೊ ಮತ್ತು ಎಲ್ಲ ಚಿಕ್ಕ ಆರ್ಟಿಸ್ಟಿಂದ ಹಿಡ್ಕೊಂಡು ಚಿಕ್ಕ ತಂಡ ಹಿಡ್ಕೊಂಡು ದೊಡ್ಡವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಷನ್. ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಬಜೆಟ್ ತುಂಬ ಆಗಿದೆ, ಸಪೋರ್ಟ್ ಮಾಡಿ. ಸೊ ದ್ಯಾಟ್ ಸ್ವಲ್ಪ ರೀಚ್ ಮಾಡ 28ಗೆ ವಿ ಆರ್ ಹಿಟ್ಟಿಂಗ್ ದ ಥಿಯೇಟರ್ಸ್. ಮರಾಠಿ ವರ್ಷನ್ ಇದೆ, ಇದು ಮರಾಠಿ ವರ್ಷನ್ ವಿ ಆರ್ ರಿಲೀಸಿಂಗ್ ನೆಕ್ಸ್ಟ್ ಮಂತ್. ಸೊ ಅದಕ್ಕೆ ಇದು ಸ್ಟ್ರೈಟ್ ಕನ್ನಡ ಆ್ಯಂಡ್ ಮರಾಠಿ ಎಲ್ಲ ಸ್ಟ್ರೈಟ್ ಆಗಿ ಶೂಟ್ ಮಾಡಿದ್ದು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ ಆ್ಯಂಡ್ ಫಸ್ಟ್ ರೆವಲ್ಯೂಷನ್ ಫಾರ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಅನ್ಬೋದು. ಯಾಕಂದರೆ ಯಾವಾಗೂ ಪ್ರಯತ್ನ ಮಾಡಿಲ್ಲ. ತುಂಬ ನನ್ನ ಮುಂಬೈ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಇದ್ದವರು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಈಗ ಬಿಕಾಸ್ ಆಫ್ ದಿಸ್ ಮೂವಿ. ಸೊ ಪ್ಲೀಸ್ ವಾಚ್ ಇನ್ ಥಿಯೇಟರ್ಸ್. ಆ್ಯಂಡ್ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಓಪನಿಂಗ್ಸ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. And thank you so much. Thank you.
ಯು ಸೋ ಮಚ್ ಸರ್. ವಿವೇಕ್ ಶೆಟ್ಟಿ ಬಾರ್ಕೂರ್ ಅವರೇ, ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸೊ ನಾನು ಆವಾಗ ಹೇಳಿದ್ರಲ್ಲ ಆ ಥರ ಮೈಕ್ ಹಿಡಿದು ಹೆಚ್ಚು ಮಾತಾಡಿ ಇಲ್ಲ. ಸೊ ಚಿಕ್ಕದಾಗಿರ್ತೇನೆ. ಸೊ ಪ್ರತಿಯೊಬ್ಬ ಕಲಾವಿದರು ಈ ಸಿನಿಮಾಗೆ ಏನು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು. ಮತ್ತು ಮಾಧ್ಯಮ ಮಿತ್ರರಿಗೆ ಈಗ ಆವಾಗಲೇ ಹೇಳಿದ್ರು ವಿಜಯ್ ಕುಮಾರ್ ಶೆಟ್ಟಿ ಅವರು, ಇಷ್ಟು ದಿನ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರ. ಇವಾಗ ಇನ್ನು ಕೆಲವೇ ದಿನಗಳು 3 ದಿನದಲ್ಲಿ ಥಿಯೇಟ್ರಿಗೆ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ. ಮತ್ತು ಕನ್ನಡ ಜನತೆ ಕೇಳೋದಂದರೆ ಇದೊಂದು ಹೊಸ ಪ್ರಯತ್ನ, ನಮ್ಮ ಮೊದಲ ಒಂದು ಪ್ರಾಜೆಕ್ಟ್. ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು. Thank you so much, Vivek sir. Thank you. Shivani Surya avare, first of all, once again, congratulations and welcome to Sandalwood. Idega, you have done one of the, I think, most. This is how exactly we have shot this film. First shot in Marathi and next shot in Kannada. I'm very happy today to meet. ಲಾಸ್ಟ್ ಟೈಮ್ ಬಂದ ಕನ್ನಡ ಕಲಿತೀನಿ ಅಂತ ಹೇಳಿ Understand cannot speak fluently, so I will speak in English or Marathi if you guys are comfortable. It's my first time with Bangalore Media, and what a fun film to shoot with Kannada industry and Marathi industry. This is the biggest collaboration between both the industries, and 50% of actors are from Kannada and 40% are from Marathi, and rest is from rest the industries. Arjun is from Tulu industry. I guess 10% artist is from Tulu industry. So I am very, very fortunate, and I'm very, very lucky to be part of this huge, massive project. It was fun knowing a different and new culture. As I was saying back home, the first day when I came here, every language to me was a South Indian language. But as I stayed here, I stayed for 1.5 months for my workshops and for my practice for my Kannada dialogues in Karnataka. Then now I can rectify who is talking Kannada, who is talking Malayalam, who is talking Telugu. So thank you so much for being so warm, and it was fun, and I'm looking forward to work in Kannada films much more. Thank you so much. Please watch our film. It's releasing on 28th of November after Operation London Cafe. It's my first time, my first film in Kannada, and I am very excited to know the reviews. How do you find my work? How do you like our movie? I'm really very excited for 28th of November. Thank you so much. You dubbed for Kannada? You dubbed for Kannada? I wanted to, but Raghavendra sir had some different choices. Because I think any language, everyone is very sensitive towards their language. As I am very sensitive towards Marathi, and I'm sure everyone here must be very sensitive towards Kannada. And while we are shooting a film, we don't want any grammatic mistakes to happen. From being an actor, sometimes it can happen, and it's very easy just to not hurt, or just to make everything perfect to the T. This was completely the director's call, and I think it is sounding very fab, sounding like me. Okay, thank you so much, Shivani. Thank you. We are waiting to watch you on screen. Thank you. Megha Shetty ಅವರೇ, ಟ್ರೈಲರ್ ಆಗಲಿ, ಪೋಸ್ಟರ್ ಆಗಲಿ, ಹಾಡ್ ಆಗಲಿ, ಎಲ್ಲರೂ ಅಂತ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ದಿನಕ್ಕೆ ಅವ್ರು ಒಂದು ದಿನಕ್ಕೆ 4ರಿಂದ 5 ಕಡೆ ಓಡಾಡ್ತಾರೆ ಒಂದು ಫಿಲಮ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ಅಷ್ಟು ಕಷ್ಟಪಟ್ಟು ಓಡಾಡಿ ಇಲ್ಲಿಗೂ ಕೂಡ ಬಂದು ನಮಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಹಾಗೆ ನನ್ನ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಸರ್ ಸಡಗರ ರಾಘವೇಂದ್ರ ಸರ್. ನನಗೆ ಅವರು
ನನ್ನಲ್ಲಿ ನಂಬಿಕೆ ಇಟ್ಟು ಈ ಒಂದು ಕಥೆನ ನನಗೆ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯಿತು. ಇದನ್ನು ನೀನು ಮಾಡ್ಬೋದು ಮೇಘ ಅಂತ ಹೇಳಿ ನನಗೆ ನಿಜವಾಗ್ಲೂ ತುಂಬ ಮೋಟಿವೇಶನ್ ಮಾಡಿದ್ರು, ತುಂಬ ಖುಷಿ ಆಯಿತು. ಹಾಗೆ ಅವರು ಒಂದು ಶಾರ್ಟ್ ಅಂತ ಬಂದರೆ ಪರ್ಫೆಕ್ಷನ್ ಆಗೋವರೆಗೂ ಆ ಒಂದು ಸೀನ್ ಪರ್ಫೆಕ್ಟ್ ಆಗಿ ಬರೋವರೆಗೂ ಅವರು ಬಿಟ್ಟೇ ಇಲ್ಲ. ಆಮೇಲೆ ನಾವು ಶೂಟಿಂಗ್ ಶುರು ಮಾಡ್ತಿದ್ದಿದ್ದು ಯಾವಾಗೋ ಶುರು ಮಾಡ್ತಿದ್ವಿ, ಪ್ಯಾಕಪ್ ಮಾಡ್ತಿದ್ದು ಯಾವಾಗೋ ಪ್ಯಾಕಪ್ ಮಾಡ್ತಾ ಇದ್ವಿ. ಸೊ ಎಂಟೈರ್ ನಮ್ಮ ಫಿಲ್ಮ್ ಟೀಮ್ ಏನಿದೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರನೇ ಇದ್ವಿ. ಆ್ಯಂಡ್ ಎಸ್ಪೆಷಲಿ ನಾವು ನಮ್ಮ ಟೆಕ್ನಿಷಿಯನ್ಸ್ ಅಂತ ಬಂದಾಗ ನಮ್ಮ ನಾಗಾರ್ಜುನ ಸರ್ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಒಂದು ಸಿನಿಮಾದಲ್ಲಿ. ಎಲ್ಲರೂ ಹೇಳ್ದಾಗೆ ನಾವು ಶೂಟಿಂಗ್ ಮಾಡಿರೋ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಎಲ್ಲ ಬೆಟ್ಟ ಗುಡ್ಡಗಳು, ಕಾಡುಗಳು, ಆಮೇಲೆ ಹೋಗೋಕ್ಕೆ ಜಾಗ ಇಲ್ಲ. ನಾವು ಶೂಟಿಂಗ್ ಮಾಡಬೇಕು ಅಂದರೆ ಅಲ್ಲಿ ಜಾಗ ಮಾಡಿಕೊಂಡು 2 ದಿನ ಹೋಗಿ ಅಲ್ಲಿ ರೋಡನ್ನು ಮಾಡಿಕೊಂಡು ಶೂಟಿಂಗ್ ಮಾಡಿರೋದಿದೆ. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ಲೈಟ್ ಬಾಯ್ಸ್, ಕ್ಯಾಮ್ರಾ, ಆಮೇಲೆ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅಷ್ಟು ಅಂದರೆ ನಾವು ಸಪೋರ್ಟ್ ತೊಗೊಂಡು ಹತ್ತುತ್ತಾ ಇದ್ವಿ. ಬಟ್ ಅವ್ರು ಹತ್ತುವಾಗ ಒಂದು ಮಟೀರಿಯಲ್ಸ್ಗಳನ್ನ ಕೈಯಲ್ಲಿ ಭಾರಗಳನ್ನು ಹಿಡ್ಕೊಂಡು ಹತ್ತೋದಿದೆಯಲ್ಲ, ನಿಜವಾಗ್ಲೂ 1 ಕಿಲೋಮೀಟ್ರು ತುಂಬ ಅಷ್ಟು ಬೆಟ್ಟಗಳನ್ನು ಹತ್ತಬೇಕಾಗ್ತಾ ಇತ್ತು ನಾವು. ಹಾಗೆ ನಮ್ಮ ಆರ್ಟ್, ನಮ್ಮ ಸರ್, ಹಾಗೆ ಅಕ್ಷಯ್, ಹಾಗೆ ಅವರ ತಂಡ, ಆ ಒಂದು ಜಾಗ ಅಲ್ಲಿ ಏನೂ ಇಲ್ಲ, ಅಲ್ಲಿ ಆ ಒಂದು ಸೆಟ್ಟನ್ನ ಸೃಷ್ಟಿ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಅವರು ಕೂಡ ಇಡೀ ಸಿನಿಮಾದ ಜೊತೆಗೆ ನಿಂತ್ಕೊಂಡು ನಮಗೆಲ್ರಿಗೂ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ 3 ಜನ ಪ್ರೊಡ್ಯೂಸರ್ಸ್, ಬಡ್ಜೆಟ್ ಹೋಗ್ತಾನೆ ಇತ್ತು ಕೂಡ, ಅದೆಲ್ಲರೂ ಗಮನಕ್ಕಿದ್ರೂ ಕೂಡ ಸಿನಿಮಾದಲ್ಲಿ ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕವಿಶ್, ಅವ್ರದ್ದು ಇದು 2ನೇ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕೂಡ. ಅವರು ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಎಂಟೈರ್ ಫಿಲ್ಮ್, ನಮ್ಮ ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು, ಮರಾಠಿ ಕಲಾವಿದರಾಗಿರ್ಬೋದು, ಆಮೇಲೆ ನಮ್ಮ ಕನ್ನಡ ಕಲಾವಿದರಾಗಿರ್ಬೋದು, ಎಲ್ಲರೂ ಕೂಡ, ಈಗ ನಾನು ಮರಾಠಿ ಕಲಿತು ಈ ಒಂದು ಸಿನಿಮಾದಲ್ಲಿ ನಾನು ಮರಾಠಿ ಮಾತಾಡಿದ್ದೀನಿ, ಹಾಗೆ ಅವರು ಕೂಡ ಕನ್ನಡನ ಕಲಿತು ತುಂಬ ಚೆನ್ನಾಗಿ ಕನ್ನಡನ ಈ ಸಿನಿಮಾದಲ್ಲಿ ಯಾರೂ ಕೂಡ ಪ್ರಾಂಪ್ಟಿಂಗ್ನ ತಗೊಳ್ದೆ ಎಲ್ಲರೂ ಕೂಡ ಅವರೇ ಕಲಿತು, ಭಾಷೆನ ಕಲಿತು ಮಾತಾಡಿರೋದು ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ. ಹಾಗೆ ನನ್ನ ಪಾತ್ರ ಅಂತ ಬಂದರೆ, ಈ ಒಂದು ಪಾತ್ರದಲ್ಲಿ ನಾನು ತುಂಬ ಬಜಾರಿ ಹೇಳ್ಬೇಕಂತ ತುಂಬ ಬಜಾರಿ ಅಂದರೆ ಇಷ್ಟಿದೆ ಅಂದರೆ ನಾನು ಅದನ್ನು ಅಷ್ಟು ಮಾಡಿ ಮಾತಾಡೋವಂಥ ಹುಡುಗಿ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು ಕೂಡ ಈ ಒಂದು ಸಿನಿಮಾದಲ್ಲಿ. ಹಾಗೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದೊಳ್ಳೆ ಸ್ಪೇಸ್ನ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ನ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಗಂಡು ಮಕ್ಕಳು ಬಟ್ಟೆ ಕದಿಯೋ ಬಜಾರಿ, ಗಂಡು ಮಕ್ಕಳು ಬಟ್ಟೆ ಕದಿಯೋ ಅಂತ ಬಜಾರಿ ಅಂದರೆ ಯಾಕೆ ಗಂಡು ಮಕ್ಕಳು ಅವೆಲ್ಲ ಕದಿವಾಗ ಅಷ್ಟು ಬಜಾರಿ ಅಂತ ಈ ಸಿನಿಮಾದಲ್ಲಿ ನಾಗ. ಸೊ ಅಂಡ್ ಹೇಳ್ಬೇಕಂದ್ರೆ ಇದೊಂದು ಗನ್ನುಗೂ ಗುಲಾಬಿಗೂ ನಡೆಯೋ ಒಂದು ಕತೆ. ಅದು ಹೇಗೆ ಅನ್ನೋದು ನಾವು 28ನೇ ತಾರೀಕೆ ನೋಡ್ಬೇಕು. ಇಲ್ಲ ಏನ್ ಮಾಡಿ ಹೇಳಿ, ಹೇಗೆ ಬೇಜಾರಾಯ್ತಾ? ಇಲ್ಲ ಅಂದ್ರೆ ಸ್ವಲ್ಪ ಅಂದ್ರೆ ಫೀಲ್ ಇಲ್ಲ. ಈಗ ಆ ಥರದ್ದು ಒಂದು ಪಾತ್ರನೂ ಬರುತ್ತೆ, ಬಟ್ ಈ ಒಂದು ಪಾತ್ರ ಇದನ್ನ ಕೇಳ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಏನು ಬೇಕೋ ಅದನ್ನ ಮಾತ್ರ ನನ್ನ ಕೈ ಮಾಡೋದಕ್ಕೆ ಸಾಧ್ಯ. ಸೊ ನಾನು ಎಕ್ಸ್ಟ್ರಾ ಸರ್ ತೋರಿಸಿ ನಾನು ಹತ್ರ ಕೇಳೋಕ್ಕಾಗಲ್ಲ. ಸೊ ಈ ಒಂದು ಪಾತ್ರ ಬಜಾರಿ, ಒಂದು ಹಳ್ಳಿ ಹುಡುಗಿ, ಎಲ್ಲರನ್ನೂ ಕೆಣ್ಕೋಂಥ ಹುಡುಗಿ. ಸೊ ಆ ಒಂದು ಪಾತ್ರಕ್ಕೆ ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಶ್ರಮನ ವಹಿಸಿ ನಾನು ಮಾಡಿದೆ. ಖುಷಿ ಆಯಿತು ಅವ್ರು ಬಂದು ಎಲ್ರಿಗೂ ಸಪೋರ್ಟ್ ಮಾಡಿ ನಮ್ಮ ಇಡೀ ತಂಡಕ್ಕೆ ವಿಶಸ್ನ ತಿಳಿಸಿದ್ದು. ಸೊ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಮುಂಚೆನೇ ಹೊರಟರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ತುಂಬ ಹೃದಯ ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟಿಂದನೇ ನಮ್ಮ ಸಿನಿಮಾ ಒಂದು ಲೆವೆಲ್ಗೆ ರೀಚ್ ಆಗೋದು. ಇಲ್ಲಿ ತನಕ ನೀವು ಮಾಡಿರೋ ಎಲ್ಲ ಸಪೋರ್ಟಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಪೆಷಲಾಗಿ ನನ್ನ ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ಮುಂಬೈಯಿಂದ ಬಂದಿದ್ದಕ್ಕೆ. ಮತ್ತು ಸ್ಪೆಷಲಾಗಿ ವ್ಯಾಸ್, ರವಿಯವರು ಮತ್ತು ಡಾರ್ಲಿಂಗ್, ನಿಮ್ಮ 3 ಜನಿಗೆ ಥ್ಯಾಂಕ್ ಯು ಸೋ ಮಚ್.
ಇವಾಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಆರ್ಟ್ ಡೈರೆಕ್ಟರ್ ಸರ್ ಮತ್ತೆ DOP ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್, ನಾವು ಎಲ್ಲೆಲ್ಲ ಹೋಗಿದ್ದೀವಿ, ಎಲ್ಲೆಲ್ಲ ನಾವು ಬಿತ್ಕೊಂಡು ಕಾಲು ಮುರ್ಕೊಂಡು 6 ತಿಂಗಳು ಬೆಡ್ ರೆಸ್ಟ್ ಮಾಡಿ ಅದ ನಂತರ ಮತ್ತೆ ವಿಜಯಣ್ಣ ನಿಮ್ದು ಬಜೆಟ್ ಹಂಗೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿ ಸೊ ಇದೆಲ್ಲ ಆದ್ರೂ ಬಟ್ ಈ ಒಂದು ಕಂಪ್ಲೀಟ್ ಸಿನಿಮಾದಲ್ಲಿ ನೀವು ಯಾವುದೆಲ್ಲ ಲೊಕೇಶನಲ್ಲಿ ಏನೆಲ್ಲ ಎಫರ್ಟ್ ಹಾಕಿದ್ರಿ ಅಂತ ಡೆಫಿನೆಟ್ಲಿ ನಮಗೆ ಮತ್ತು ಸ್ಪೆಷಲಿ ಲೈಟ್ ಬಾಯ್ಸ್ ಮತ್ತು ನಿಮ್ಮ ಟೀಮ್ಗೆ, ಯಾಕಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ನಾವಾಗಿ ಹೋಗ್ಬೇಕು ಅಲ್ಲಿಗೆ, ವೆಯ್ಟ್ಸ್ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ನೀವು ಹಾಕಿರೋ ಎಫರ್ಟ್ ಬಗ್ಗೆ ರಿಯಲಿ ಥ್ಯಾಂಕ್ಸ್ ಅಲಾಟ್ ಸರ್. ಮತ್ತು ಅದರ ನಂತರ ನೆಕ್ಸ್ಟ್ ಬಂದು ನಮ್ಮ ಸ್ಥಳೀಯ ರಾಘವೇಂದ್ರ ಸರ್ ಬಗ್ಗೆ, ಮುಂಗಾರು ಮಳೆ 2 ಸಿನಿಮಾ ಮಾಡುವಾಗ ಅವರು ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್. ಅಲ್ಲಿಂದ ನಮ್ಮ ಜರ್ನಿ ಶುರುವಾಗಿ ಈಗ ಆಪರೇಷನ್ ಲಂಡನ್ ಕೆಫೆ ಒಂದು ಏನು ಹೇಳ್ತೀವಿ ಉಗ್ರ ಹೋರಾಟದ ನಡುವೆ ಒಂದು 3 ವರ್ಷ ಜರ್ನಿ ಮಾಡಿ ಇಲ್ಲಿ ತನಕ ಬಂದು ಇವಾಗ ರಿಲೀಸಿಂಗ್ ಡೇಟಿಗೆ ಬಂದಿದೆ. ಕಂಗ್ರ್ಯಾಚುಲೇಷನ್ ಸರ್, ಮತ್ತು ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿ ಒಂದು ನಿಮ್ಮ ಏನು ವಿಷನ್ ಇದೆ ಅದನ್ನು ಕಂಪ್ಲೀಟ್ ಆಗಿ ಎಲ್ಲೂ ಏನು ಹೇಳ್ತೀವಿ ಕಾಂಪ್ರಮೈಸ್ ಆಗದೆ, ನಾವು ಫಿಲ್ಮಲ್ಲಿ ಗನ್ ಹಿಡ್ಕೊಂಡಿದ್ವಿ, ರಿಯಲ್ ಲೈಫಲ್ಲಿ ಎಲ್ಲರ ಜೊತೆ ಗನ್ ಹಿಡ್ಕೊಂಡು ಹೋರಾಟ ಮಾಡಿ ಇಲ್ಲಿ ತನಕ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ಸ್ಪೆಷಲ್ ಥ್ಯಾಂಕ್ಸ್ ಬಂದು ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಿನಿಮಾ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕ್ರಿಪ್ಟಲ್ಲಿ ನಾವು ಎಷ್ಟು ಈಸಿಯಾಗಿ ಬರ್ಕೊಳ್ತೀವಿ, ಎಲ್ಲದನ್ನ ಎಕ್ಸಿಕ್ಯೂಷನ್ ಮಾಡ್ತೀವಿ, ಬಟ್ ಅದಕ್ಕೆ ಜೀವ ತುಂಬಲಿಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗಳ ಹಾಕಿರುವಂಥ ಎಫರ್ಟ್ ತುಂಬ ಈಸಿ. ನಾವು ಅದನ್ನು ಹೇಳ್ಬೋದು, ಹಣ ಹಿಂಗೆ ಸೀನ್ ಮಾಡ್ತೀವಿ, ಹಿಂಗೆ ಶೂಟ್ ಮಾಡ್ತೀವಿ, ಚಿಕ್ಕಮಂಗ್ಳೂರಿಗೆ ಹೋಗಿ ಮಾಡ್ತೀವಿ ಅಂತ. ಚಿಕ್ಕಮಂಗ್ಳೂರಿಗೆ ಹೋಗಿ ಬಿದ್ದ ಮೇಲೆ ಗೊತ್ತಾಯ್ತು 6 ತಿಂಗಳು ರೆಸ್ಟ್ ಮಾಡಬೇಕಾಗಿತ್ತು, ಪ್ರೊಡ್ಯೂಸರಿಗೆ ಎಷ್ಟು ಎಫರ್ಟ್ ಆಯ್ತು ಅದರಿಂದ ಅಂತೇಳಿ. ಸೊ ಅದರ ನಂತರ ತುಂಬ ಹರ್ಡಲ್ಸ್ ಬಂದ್ರೂ ಜೊತೆಯಾಗಿ ನಿಂತು ಈಚ್ ಆ್ಯಂಡ್ ಎವ್ರಿ ಸ್ಟೇಜಲ್ಲಿ ರಾಘವೇಂದ್ರ ಸರ್ ಅಥವಾ ನಮ್ಮ ಯಾವುದೇ ಒಂದು ಟೀಮ್ ಟೆಕ್ನಿಷಿಯನ್ ನಿಮ್ಮನ್ನು ಕೇಳಿದಾಗ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬ ಪ್ರೊಡ್ಯೂಸರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಮೇಡಮ್ 100ಅಲ್ಲಿ 100% ಕಂಪ್ಲೀಟ್ಲಿ ಕ್ರೆಡಿಟ್ ನಾನು ಪ್ರೊಡ್ಯೂಸರ್ಸಿಗೆ ಕೊಡ್ತೀನಿ, ಯಾಕಂತ ಹೇಳಿದ್ರೆ ಅವ್ರ ಎಫರ್ಟ್ ಇಂದನೇ ಈ ಸಿನಿಮಾ. ಡೆಫಿನೆಟ್ಲಿ ಟೆಕ್ನಿಷಿಯನ್ ನಮ್ದೆಲ್ಲ ಒಂದು ಪಾರ್ಟ್ ಇದೆ, ನಾವೆಲ್ಲ ಒಂದು ಜರ್ನಿಯಲ್ಲಿ ಅವ್ರ ಜೊತೆ ಇದ್ವಿ. ಬಟ್ ನಮ್ಮ ಮರಾಠಿ ಪ್ರೊಡ್ಯೂಸರ್ ಆಲ್ವೇಸ್ ಒಂದು ಡೈಲಾಗ್ ಹೇಳ್ತಾರೆ, ಏನಂತ ಹೇಳಿದ್ರೆ ಹಣದ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಸೊ ಇವರು ಆ್ಯಕ್ಟಿಂಗ್ ಮಾಡೋದನ್ನು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದರ ನಂತರ ಮೇಘ, ಫಸ್ಟ್ ಮೇಘನ ಪರಿಚಯ ಆಗಿದ್ದೆ ಈ ಸಿನಿಮಾದಿಂದ. ಸೊ ಇದೊಂದು 2-3 ವರ್ಷ ಜರ್ನಿಯಲ್ಲಿ ತುಂಬ ಫ್ರೆಂಡ್ ಆಗಿ ನಾವೊಂದು ಒಳ್ಳೆ ಒಂದು ಜರ್ನಿನ ಶೇರ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ರೀತಿಯಲ್ಲೂ ನೀವೇನು ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ನನಗೆ ಆರ್ಡ್ ಅನಿಸ್ತಿದೆ ನೀವು ಅಲ್ಲಿಗೆ ನೀನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತು ಶಿವಾನಿ, ನಾವು ನಾರ್ಮಲಿ ಕನ್ನಡದಲ್ಲಿ ನಮಗೆ ಮೇಘ ಮತ್ತು ನನಗೆ ಮರಾಠಿ ಮಾತಾಡುವಾಗ ಎಫರ್ಟ್ ಏನು ಕಷ್ಟ ಆಗಿತ್ತು, ಸೊ ಅವರಿಗೂ ಅಷ್ಟೇ ಕಷ್ಟ ಆಗಿದ್ರು ಅದನ್ನು ಕನ್ನಡ ಕಲಿತು ಒಂದು ತಿಂಗಳು, ನಾರ್ಮಲಿ ಬ್ಯುಸಿ ಇರೋ ಆರ್ಟಿಸ್ಟ್ಗಳಷ್ಟು ಟೈಮ್ ಕೊಡಲ್ಲ. ವೆಲ್ಕಮ್ ಟು ಬ್ಯಾಂಗ್ಳೂರ್, ಸಾರಿ ಲೇಟ್ ಆಯ್ತು ಇಲ್ಲಿ. ಸೊ ಅದರ ನಂತರ ಅದಕ್ಕೆ ಆ ಟೈಮ್ ಕೊಟ್ಟು ಆ ಟೈಮನ್ನು ಡೆಡಿಕೇಟ್ ಮಾಡಿ ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸಿನಿಮಾನ ಕಂಪ್ಲೀಟ್ಲಿ November 28 ರಿಲೀಸ್ ಆಗ್ತಿದೆ. ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಅನ್ನೋದು ಇನ್ಫಾರ್ಮೇಷನ್. ಸೊ 28 November ರಿಲೀಸ್ ಆಗ್ತಿದೆ. ನೀವೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕವಿಶ್ ಅವರು, ಈ ಹಾಡಿನ ಬಗ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲಿರಿಸಿಸ್ಟ್ ಅದೇ ರೀತಿಯಾಗಿ ಸಾರಿ ಯಸ್ ಮ್ಯೂಸಿಕ್ ಪಾರ್ಟ್ ಬಂದರೆ ಪ್ರಾಂಶುಜಾ ಅಂತ ಮಾಡಿರೋದು. ನನ್ನ ಮೊದಲನೇ ಸಿನಿಮಾ ನಾನು ಡೈರೆಕ್ಟ್ ಮಾಡಿದಾಗ ಅವ್ರು ನನ್ನ ಜೊತೆ ವರ್ಕ್ ಮಾಡಿದ್ರು. ಅದರ ನಂತರ ನಾನು ರಾಘವೇಂದ್ರ ಸರಿಗೆ ಹೇಳಿದೆ ಪ್ರಾಂಶುನೇ ನಾವು ಇದಕ್ಕೆ ತಗೊಳ್ಳೋಣ ಅಂತ ಹೇಳಿದ್ರು. ಅದರ ನಂತರ ಅವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿದ ನಂತರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಎಲ್ಲ ಲಿರಿಕ್ಸಿಸ್ಟ್ ಮತ್ತು ಎಲ್ಲ ಟೆಕ್ನಿಷಿಯನ್ಗಳಿಗೂ ಡೆಫಿನೆಟ್ಲಿ ನಾನು ಒಂದಿಷ್ಟು ಹೆಸರುಗಳ ಮಿಸ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ನಮ್ಮ ಕೋರ್ ಟೀಮ್, ಪ್ರೊಡಕ್ಷನ್ ಟೀಮ್, ಪ್ರೊಡ್ಯೂಸರ್ಗೂ ಮತ್ತು ಡೈರೆಕ್ಷನ್ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಎಫರ್ಟ್. ಯಾಕಂತ ಹೇಳಿದ್ರೆ ಸಿನಿಮಾ 28 ಬರ್ತಾ ಇದೆ, ನಿಮ್ಮೆಲ್ಲರ ಎಫರ್ಟ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪ್ಲೀಸ್ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ಇಡೀ ಸಿನಿಮಾ ಶೂಟ್ ಮಾಡಿದ್ದ ಒಂದು ಇಷ್ಟು ದಿನ, ಅದರ ನಂತರ ಒಂದು ಕೂದಲು ಬಿಟ್ಕೊಂಡು ಒಂದು 3 ವರ್ಷ ಸೇಮ್ ರಗಡಾಗಿ ತೋರ್ತಿದ್ದೀನಿ ಸರ್. ಒಂದೇ ಕಾಸ್ಟ್ಯೂಮ್ ಸರ್. 1-2 ಕಡೆ ಚೇಂಜ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡಿದೆ ರಾಘವೇಂದ್ರ ಸರ್ಗೆ, ಮತ್ತೆ ಅವರು ಬೇಡ ಅಂತ ಹೇಳಿ ಶರ್ಟ್ ಬಿಚ್ಚಿಸ್ಬಿಟ್ರು ಅಷ್ಟೇ. ನಿಮ್ದು ಇದ್ರ ಬಗ್ಗೆ ಮತ್ತು ನನ್ನ ಕಾಸ್ಟ್ಯೂಮ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ಎಸ್ ಸರ್. ಇವಾಗ ಶೂಟಿಂಗ್ ಮುಗಿದ ನಂತರ ಈ ಲುಕ್ಕಿಗೆ ನಮ್ಮ ಡೈರೆಕ್ಟರ್ ಸರ್ ಪರ್ಮಿಷನ್ ಕೊಟ್ಟ ನಂತರ ತಲೆ ಕೂದಲೆಲ್ಲ ಕಟ್ ಮಾಡಿ ಸ್ವಲ್ಪ ಹುಡುಗಿಯರು ಎಷ್ಟು ಕಷ್ಟ ಆಗುತ್ತೆ ಒಂದು ಹೇರ್ ನ ಮೇಂಟೈನ್ ಮಾಡೋದಕ್ಕೆ ಅನ್ನೋದು ಈ ಒಂದು 2 ವರ್ಷ ಇದು ಸರ್ 2 ವರ್ಷ ತಲೆ ಕೂದಲು ಬೆಳೆಸೋದು ಎಷ್ಟು, ಅದು ಒಂದು ನಾರ್ಮಲಿ ಒಂದು ಹುಡುಗಿಯರಿಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಅವ್ರಿಗೆ ಹ್ಯಾಬಿಟ್ ಇರುತ್ತೆ, ಬಟ್ ನಮಗೆ ತುಂಬಾ ಕಷ್ಟ ಆಗಿದೆ ಅಷ್ಟೇ. ಸಾರಿ ಸರ್.
ಸರ್ ತುಂಬಾ ಕಷ್ಟ ಆಗುತ್ತೆ, ನೀವು ಒಂದ್ಸಲ ಬಿಟ್ಟು ನೋಡಿ ಸರ್. ಸರ್ ಡ್ಯಾಂಡ್ರಫ್ ಶಾಂಪು ಇದೆಲ್ಲ ಮಾಡಿ. ಓಕೆ ಸರ್. ಓಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ